ನಮಗೆ ಸಂಪೂರ್ಣ ಅರಿವು ಇಲ್ಲದ ವಿಷಯಗಳ ಪೈಕಿ ನಮ್ಮ ಮನಸ್ಸು ಕೂಡ ಒಂದು. ಮನುಷ್ಯನ ಮನಸ್ಸು ಎಲ್ಲಿದೆ, ಹೇಗಿದೆ ಎಂಬುದನ್ನು ನಿರ್ದಿಷ್ಟವಾಗಿ ಹೇಳುವುದು ಕಷ್ಟಸಾಧ್ಯ. ಒಟ್ಟಿನಲ್ಲಿ ಯಾವುದೇ ನಿರ್ದಿಷ್ಟ ಆಕೃತಿ ಇಲ್ಲದ ಮಿದುಳಿನೊಳಗೆ ಅಂತರ್ಗತವಾಗಿದ್ದು ಕೇವಲ ಅನುಭವಕ್ಕೆ ಬರುವ ಸಂವೇದನೆಯನ್ನೇ ನಾವು ಮನಸ್ಸು ಎಂದು ಕರೆಯಬಹುದು. ಅಗ್ನಿಯ ಸ್ವರೂಪ ನಮಗೆ ಅರಿವಾಗದೇ ಹೋದರೂ ಅಗ್ನಿಯು ಸುಡುತ್ತದೆ ಎಂಬ ಅರಿವು ನಮಗೆ ಪ್ರಯೋಜನಕಾರಿ. ಅಂತೆಯೇ ಮನಸ್ಸಿನ ನಿಜ ಸ್ವರೂಪವನ್ನು ನಮಗೆ ಅರಿಯಲು ಸಾಧ್ಯವಾಗದೇ ಹೋದರೂ ಮಾನಸಿಕ ಪ್ರಕ್ರಿಯೆಗಳು ಅತ್ಯಂತ ಶಕ್ತಿಶಾಲಿಯಾದುದು, ಪ್ರಭಾವಶಾಲಿಯಾದುದು ಎಂಬುದು ಸತ್ಯ. ಮನಸ್ಸಿನಂತೆ ಮನುಷ್ಯ. ನಾವೇನಾಗಿರುವೆವೋ ಅವು ನಮ್ಮ ಮನಸ್ಸಿನ ಆಲೋಚನೆಗಳ ಪರಿಣಾಮ. ಆದುದರಿಂದಲೇ ನಮ್ಮ ಆಲೋಚನೆಗಳ ಬಗ್ಗೆ ನಾವು ಸದಾ ಎಚ್ಚರಿಕೆಯಿಂದಿರಬೇಕು. ಒಳ್ಳೆಯ ಆಲೋಚನೆಗಳು ಸತ್ಕಾರ್ಯಗಳಿಗೆ ಅಣಿಮಾಡಿಕೊಟ್ಟರೆ ದುರಾಲೋಚನೆಗಳು ನಾಶದಲ್ಲಿ ಸಮಾಪ್ತಿಯಾಗುತ್ತವೆ. ಮನಸ್ಸು ಚಿನ್ನದ ಗಣಿಯೂ ಹೌದು, ಕಸದ ಬುಟ್ಟಿಯೂ ಹೌದು. ಈ ಜಗತ್ತಿನ ಒಳಿತು ಕೆಡುಕುಗಳಿಗೆಲ್ಲ ಮಾನವನ ಮನಸ್ಸೇ ಕಾರಣ. ಮನಸ್ಸೇ ನಮ್ಮ ಸ್ವರ್ಗ ನರಕಗಳೆರಡನ್ನೂ ಸೃಷ್ಟಿ ಮಾಡಿಕೊಳ್ಳುತ್ತದೆ. ನಾವು ಶಾಂತಿಯನ್ನು ನಮ್ಮ ಮನಸ್ಸಿನಲ್ಲಿ ಅರಸಬೇಕು. ಅದು ಅಲ್ಲಿ ದೊರೆಯದಿದ್ದರೆ ಅದನ್ನು ಹೊರಗೆ ಅರಸುವುದು ವ್ಯರ್ಥ. ಪ್ರೀತಿ, ಪ್ರೇಮ, ಸ್ನೇಹ, ಕರುಣೆ, ದಯೆ, ಸಹಾನುಭೂತಿ, ಒಲುಮೆ, ವಾತ್ಸಲ್ಯ ಮುಂತಾದ ಮಾನವೀಯ ಗುಣಗಳ ಉಗಮ ಸ್ಥಾನವೂ ಮನಸ್ಸೇ. ಅಂತೆಯೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಷಡ್ವೈರಿಗಳ ತವರು ಮನೆಯೂ ನಮ್ಮ ಮನಸ್ಸೇ. ಮನಸ್ಸು ಚಂಚಲ ಹಾಗೂ ಸೂಕ್ಷ್ಮ. ಆದುದರಿಂದಲೇ ಮಾನಸಿಕ ರೋಗಗಳನ್ನು ಸರಿಪಡಿಸಿಕೊಡುವುದು ಕಠಿಣ. ಮನಸ್ಸು ಸದಾ ಒಂದಲ್ಲ ಒಂದು ಯೋಚನೆಗೆ ಅಂಟಿಕೊಂಡೇ ಇರುತ್ತದೆ. ನಮ್ಮ ಮನಸ್ಸೇ ನಮ್ಮ ಒಡೆಯ. ನಮ್ಮ ಇಂದ್ರಿಯಗಳ ಹತೋಟಿಯೂ ಮನಸ್ಸಿನಿಂದಲೇ ನಡೆಯುತ್ತದೆ. ದೇಹದ ಶಕ್ತಿ ಸಾಮರ್ಥ್ಯಗಳಿಗೆ ಇತಿಮಿತಿಗಳಿವೆ, ಆದರೆ ಮನಸ್ಸಿಗಿಲ್ಲ. ಅದು ಜಗತ್ತನ್ನೇ ವ್ಯಾಪಿಸಬಲ್ಲದು. ನಮ್ಮ ಮನಸ್ಸು ಸಣ್ಣದಾದರೆ ನಾವು ಸಣ್ಣವರಾಗುತ್ತೇವೆ, ದೊಡ್ಡದಾದಾಗ ನಾವು ದೊಡ್ಡವರಾಗುತ್ತೇವೆ. ಮನಸ್ಸು ಹಿಡಿತದಲ್ಲಿದ್ದರೆ ಹಾಲು ಕರೆಯುವ ಹಸು, ಇಲ್ಲವಾದರೆ ಎಲ್ಲೆಂದರಲ್ಲಿ ನುಗ್ಗುವ ಗೂಳಿ. ಧ್ಯಾನ, ಮೌನ, ಸ್ವಾಧ್ಯಾಯ, ಆತ್ಮಾವಲೋಕನ ಹಾಗೂ ಸಚ್ಚಿಂತನೆಗಳಿಂದ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಬಹುದು ಹಾಗೂ ಆರೋಗ್ಯಕರವಾಗಿಟ್ಟುಕೊಳ್ಳಬಹುದು. ನಿಮಗೆ ಸರಿಯಾಗಿ ನಿದ್ದೆ ಬರುತ್ತಿಲ್ಲವೆಂದರೆ ಹೊರಗಿನ ಗದ್ದಲಕ್ಕಿಂತಲೂ ನಿಮ್ಮ ಮನಸ್ಸಿನೊಳಗಿರುವ ಗದ್ದಲವೇ ಕಾರಣ. ಕುದಿಯುವ ನೀರಿನಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಿಲ್ಲ. ಹಾಗೆಯೇ ತಳಮಳದಲ್ಲಿರುವ ಮನಸ್ಸು ಸರಿಯಾಗಿ ಯೋಚಿಸಲಾಗದು. ಆದುದರಿಂದ ಮನಸ್ಸನ್ನು ತಿಳಿನೀರಿನಂತೆ ತಿಳಿಯಾಗಿ ಇಟ್ಟುಕೊಳ್ಳಬೇಕು. ಮನಸ್ಸಿನ ಮೇಲೆ ಇಂದ್ರಿಯಾಸಕ್ತಿಗಳನ್ನು, ಕೆಟ್ಟ ಕಾಮನೆಗಳನ್ನು ಸವಾರಿ ಮಾಡಲು ಬಿಡಬಾರದು. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಎಂಬಂತೆ ಮನಸ್ಸೇ ಮನುಷ್ಯನ ಬಂಧನ ಮತ್ತು ಮೋಕ್ಷಗಳಿಗೂ ಕಾರಣವಾಗಿದೆ. ಮನಿದ